ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈ ವೈರಲ್ ಆದ ವಿಡಿಯೋ ನೋಡಿ ನಮ್ಮ ಪಡ್ಡೆ ಹುಡುಗರು ಭಗ್ನ ಪ್ರೇಮಿಗಳು ಒಂದೇ ಕಣ್ಣಲ್ಲಿ ಗೋಳೋ ಅಂತ ಅಳ್ತಿದ್ದಾರೆ. ಈ ಒಂಟಿ ಪೆಂಗ್ವಿನ್ ಕತೆಗೂ ನಮ್ಮ ಕನ್ನಡದ ಬುದ್ಧಿವಂತ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿದ ಉಪೇಂದ್ರ ಸಿನಿಮಾಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ನಮ್ಮ ಟ್ರೇಡ್ ಪಂಡಿತರು ಪ್ರಶ್ನೆ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಗಂಡು ಪೆಂಗ್ವಿನ್ ತನ್ನ ಸಂಗಾತಿ ಜೊತೆ ನಿಷ್ಠೆಯಿಂದ ಇರುತ್ತೆ, ಇನ್ನೊಂದು ಪೆಂಗ್ವಿನ್ ಜೊತೆ ಅಫೇರ್ ಇಟ್ಕೊಳ್ಳಲ್ಲ. ಮನುಷ್ಯ ಆಗಲ್ಲ, ಮನುಷ್ಯ ಒಂಥರ ಕಲೆಬೆರಿಕೆ ಪ್ರಾಣಿ ಇದ್ದಂಗೆ. ಈ ಪೆಂಗ್ವಿನ್ ಕತೆನ ಆದರ್ಶವಾಗಿ ಇಟ್ಕೊಂಡು ರಾತ್ರಿ ಹೊತ್ತು ಎಣ್ಣೆ ಹಾಕೊಂಡು ಈ ವೈರಲ್ ಆದ ಒಂಟಿ ಪೆಂಗ್ವಿನ್ ಕತೆ ಕೇಳಿ ನಮ್ಮ ಭಗ್ನ ಪ್ರೇಮಿಗಳು, ಪದೇ ಪ್ರೇಮಿಗಳು, ಡೈವರ್ಸ್ ಆದಂತ ನವ ದಂಪತಿಗಳು ತಮ್ಮ ಜೀವನವನ್ನು ಈ ಪೆಂಗ್ವಿನ್ ಕತೆಗೆ ಹೋಲಿಕೆ ಮಾಡ್ಕೊಂಡು ನೈಟು 90 ಹಾಕೊಂಡು ಫೀಲಿಂಗ್ ಸಾಂಗ್ ಕೇಳ್ಕೊಂಡು ಕಾಲ್ ಎತ್ಕೊಂಡು ಕನಸು ಕಾಣ್ತಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. 27 ವರ್ಷಗಳ ಹಿಂದೆನೆ ನಮ್ಮ ಕನ್ನಡದ ಬುದ್ಧಿವಂತ ಉಪೇಂದ್ರ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಈ ಒಂಟಿ ಪೆಂಗ್ವಿನ್ ಕತೆ ಹೇಳಿದ್ದಾರೆ. ಉಪೇಂದ್ರ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಉಪೇಂದ್ರ ಅವರು ಕೀರ್ತಿ, ಸ್ವಾತಿ, ರತಿ ಈ ಮೂವರು ನನಗೆ ಬೇಡ ಎಂದು ಉಪೇಂದ್ರ ಅವರು ಸಮುದ್ರದ ಕಡೆ ನಡೆದುಕೊಂಡು ಹೋಗುವ ದೃಶ್ಯ ನೀವು ನೋಡೇ ಇರ್ತೀರಾ. ಆ ರೀತಿ ಕತೆನೆ ಈ ಪೆಂಗ್ವಿನ್ ಕತೆ. ಈ ಪೆಂಗ್ವಿನ್ ಕತೆನೂ ಅದೇ ರೀತಿ ಇರುತ್ತೆ. ಏನೇ ಆಗ್ಲಿ, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ವಿಚಾರಗಳಲ್ಲೂ ಉಪ್ಪಿ ಅವರ ಟ್ರೇಡ್ ಮಾರ್ಕ್ ಇದ್ದೇ ಇರುತ್ತೆ. ಜನ ಸುಮ್ಮನೆ ಕರೀತಾರ ಕನ್ನಡದ ಬುದ್ಧಿವಂತ ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.